ದಿಬೋರಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಆಡಳಿತ ಮಂಡಳಿ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿಯ ಜೀವನ ಸಾವಿನಲ್ಲಿ ಅಂತ್ಯವಾಗಿದೆ. ಹಾಸ್ಟೆಲ್ನಲ್ಲಿ ಇದ್ದ ಇಬ್ಬರು ವಿದ್ಯಾರ್ಥಿಗಳು ಆನಂದ್ ಬಿಬಿಎ ಫಸ್ಟ್ ಇಯರ್ ಹಾಗೂ ಪುನೀತ್ ಬಿಬಿಎ ಫಸ್ಟ್ ಇಯರ್ ರಾತ್ರಿ ಹೊತ್ತು ಹೊನ್ನೇನಹಳ್ಳಿ ಗ್ರಾಸ್ ರೆಸ್ಟೋರೆಂಟ್ ಮುಂಭಾಗದಲ್ಲಿ ದಿನಾಂಕ 17-12-2025 ರಾತ್ರಿ 12:03 ಗಂಟೆಗೆ ಸುಮಾರಿಗೆ ಅಪಘಾತವಾಗಿದ್ದು, ಆನಂದ್ ಎಂಬ ವಿದ್ಯಾರ್ಥಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದು, ಪುನೀತ್ ಗಂಭೀರವಾಗಿ ಗಾಯಗೊಂಡು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ. ಹಾಸ್ಟೆಲ್ನಲ್ಲಿ ಇವರು ರಾತ್ರಿ ಇರುವುದಾಗಿ ಅಟೆಂಡೆನ್ಸ್ ಇದೆ. ಆದರೆ ಈ ವಿದ್ಯಾರ್ಥಿಗಳ ಹೆಸರಲ್ಲಿ ಬೇರೆಯವರು ಸಹಿ ಮಾಡಿ ಹಾಸ್ಟೆಲ್ನಲ್ಲಿ ಇರುವ ರೀತಿ ಸುಳ್ಳು ದಾಖಲೆಯನ್ನ ಇಟ್ಟು ಯಾರಿಗೂ ತಿಳಿಯದಂತೆ, ಆಡಳಿತ ಮಂಡಳಿಯವರಿಗೆ ತಿಳಿಯದಂತೆ ರಾತ್ರಿ ಹಾಸ್ಟೆಲ್ನಿಂದ ಹೊರಗೆ ಹೋಗಿದ್ದಾರೆ. ಇದು ಕಾಲೇಜಿನ ಬೇಜವಾಬ್ದಾರಿಯನ್ನ ಎತ್ತಿ ಹಿಡಿಯುತ್ತದೆ. ಏನೇ ಆಗಲಿ, ಕಾಲೇಜು ಆಡಳಿತ ಮಂಡಳಿ ಬೇಜವಾಬ್ದಾರಿ ಹಾಗೂ ನಿರ್ಲಕ್ಷ್ಯದಿಂದ ಬಾಳಿ ಬದುಕಬೇಕಿದ್ದ ವಿದ್ಯಾರ್ಥಿಯ ಬದುಕು ಅಂತ್ಯವಾಗಿದೆ. ದಿಬೋರಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಆಡಳಿತ ಮಂಡಳಿ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿಯ ಜೀವನ ಸಾವಿನಲ್ಲಿ ಅಂತ್ಯವಾಗಿದೆ. ಹಾಸ್ಟೆಲ್ನಲ್ಲಿ ಇದ್ದ ಇಬ್ಬರು ವಿದ್ಯಾರ್ಥಿಗಳು ಆನಂದ್ ಬಿಬಿಎ ಫಸ್ಟ್ ಇಯರ್ ಹಾಗೂ ಪುನೀತ್ ಬಿಬಿಎ ಫಸ್ಟ್ ಇಯರ್ ರಾತ್ರಿ ಹೊತ್ತು ಹೊನ್ನೇನಹಳ್ಳಿ ಗ್ರಾಸ್ ರೆಸ್ಟೋರೆಂಟ್ ಮುಂಭಾಗದಲ್ಲಿ ದಿನಾಂಕ 17-12-2025 ರಾತ್ರಿ 12:03 ಗಂಟೆಗೆ ಸುಮಾರಿಗೆ ಅಪಘಾತವಾಗಿದ್ದು, ಆನಂದ್ ಎಂಬ ವಿದ್ಯಾರ್ಥಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದು, ಪುನೀತ್ ಗಂಭೀರವಾಗಿ ಗಾಯಗೊಂಡು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ. ಹಾಸ್ಟೆಲ್ನಲ್ಲಿ ಇವರು ರಾತ್ರಿ ಇರುವುದಾಗಿ ಅಟೆಂಡೆನ್ಸ್ ಇದೆ. ಆದರೆ ಈ ವಿದ್ಯಾರ್ಥಿಗಳ ಹೆಸರಲ್ಲಿ ಬೇರೆಯವರು ಸಹಿ ಮಾಡಿ ಹಾಸ್ಟೆಲ್ನಲ್ಲಿ ಇರುವ ರೀತಿ ಸುಳ್ಳು ದಾಖಲೆಯನ್ನ ಇಟ್ಟು ಯಾರಿಗೂ ತಿಳಿಯದಂತೆ, ಆಡಳಿತ ಮಂಡಳಿಯವರಿಗೆ ತಿಳಿಯದಂತೆ ರಾತ್ರಿ ಹಾಸ್ಟೆಲ್ನಿಂದ ಹೊರಗೆ ಹೋಗಿದ್ದಾರೆ. ಇದು ಕಾಲೇಜಿನ ಬೇಜವಾಬ್ದಾರಿಯನ್ನ ಎತ್ತಿ ಹಿಡಿಯುತ್ತದೆ. ಏನೇ ಆಗಲಿ, ಕಾಲೇಜು ಆಡಳಿತ ಮಂಡಳಿ ಬೇಜವಾಬ್ದಾರಿ ಹಾಗೂ ನಿರ್ಲಕ್ಷ್ಯದಿಂದ ಬಾಳಿ ಬದುಕಬೇಕಿದ್ದ ವಿದ್ಯಾರ್ಥಿಯ ಬದುಕು ಅಂತ್ಯವಾಗಿದೆ. ದಿಬೋರಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಆಡಳಿತ ಮಂಡಳಿ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿಯ ಜೀವನ ಸಾವಿನಲ್ಲಿ ಅಂತ್ಯವಾಗಿದೆ. ಹಾಸ್ಟೆಲ್ನಲ್ಲಿ ಇದ್ದ ಇಬ್ಬರು ವಿದ್ಯಾರ್ಥಿಗಳು ಆನಂದ್ ಬಿಬಿಎ ಫಸ್ಟ್ ಇಯರ್ ಹಾಗೂ ಪುನೀತ್ ಬಿಬಿಎ ಫಸ್ಟ್ ಇಯರ್ ರಾತ್ರಿ ಹೊತ್ತು ಹೊನ್ನೇನಹಳ್ಳಿ ಗ್ರಾಸ್ ರೆಸ್ಟೋರೆಂಟ್ ಮುಂಭಾಗದಲ್ಲಿ ದಿನಾಂಕ 17-12-2025 ರಾತ್ರಿ 12:03 ಗಂಟೆಗೆ ಸುಮಾರಿಗೆ ಅಪಘಾತವಾಗಿದ್ದು, ಆನಂದ್ ಎಂಬ ವಿದ್ಯಾರ್ಥಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದು, ಪುನೀತ್ ಗಂಭೀರವಾಗಿ ಗಾಯಗೊಂಡು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ. ಹಾಸ್ಟೆಲ್ನಲ್ಲಿ ಇವರು ರಾತ್ರಿ ಇರುವುದಾಗಿ ಅಟೆಂಡೆನ್ಸ್ ಇದೆ. ಆದರೆ ಈ ವಿದ್ಯಾರ್ಥಿಗಳ ಹೆಸರಲ್ಲಿ ಬೇರೆಯವರು ಸಹಿ ಮಾಡಿ ಹಾಸ್ಟೆಲ್ನಲ್ಲಿ ಇರುವ ರೀತಿ ಸುಳ್ಳು ದಾಖಲೆಯನ್ನ ಇಟ್ಟು ಯಾರಿಗೂ ತಿಳಿಯದಂತೆ, ಆಡಳಿತ ಮಂಡಳಿಯವರಿಗೆ ತಿಳಿಯದಂತೆ ರಾತ್ರಿ ಹಾಸ್ಟೆಲ್ನಿಂದ ಹೊರಗೆ ಹೋಗಿದ್ದಾರೆ. ಇದು ಕಾಲೇಜಿನ ಬೇಜವಾಬ್ದಾರಿಯನ್ನ ಎತ್ತಿ ಹಿಡಿಯುತ್ತದೆ. ಏನೇ ಆಗಲಿ, ಕಾಲೇಜು ಆಡಳಿತ ಮಂಡಳಿ ಬೇಜವಾಬ್ದಾರಿ ಹಾಗೂ ನಿರ್ಲಕ್ಷ್ಯದಿಂದ ಬಾಳಿ ಬದುಕಬೇಕಿದ್ದ ವಿದ್ಯಾರ್ಥಿಯ ಬದುಕು ಅಂತ್ಯವಾಗಿದೆ. ದಿಬೋರಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಆಡಳಿತ ಮಂಡಳಿ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿಯ ಜೀವನ ಸಾವಿನಲ್ಲಿ ಅಂತ್ಯವಾಗಿದೆ. ಹಾಸ್ಟೆಲ್ನಲ್ಲಿ ಇದ್ದ ಇಬ್ಬರು ವಿದ್ಯಾರ್ಥಿಗಳು ಆನಂದ್ ಬಿಬಿಎ ಫಸ್ಟ್ ಇಯರ್ ಹಾಗೂ ಪುನೀತ್ ಬಿಬಿಎ ಫಸ್ಟ್ ಇಯರ್ ರಾತ್ರಿ ಹೊತ್ತು ಹೊನ್ನೇನಹಳ್ಳಿ ಗ್ರಾಸ್ ರೆಸ್ಟೋರೆಂಟ್ ಮುಂಭಾಗದಲ್ಲಿ ದಿನಾಂಕ 17-12-2025 ರಾತ್ರಿ 12:03 ಗಂಟೆಗೆ ಸುಮಾರಿಗೆ ಅಪಘಾತವಾಗಿದ್ದು, ಆನಂದ್ ಎಂಬ ವಿದ್ಯಾರ್ಥಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದು, ಪುನೀತ್ ಗಂಭೀರವಾಗಿ ಗಾಯಗೊಂಡು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ. ಹಾಸ್ಟೆಲ್ನಲ್ಲಿ ಇವರು ರಾತ್ರಿ ಇರುವುದಾಗಿ ಅಟೆಂಡೆನ್ಸ್ ಇದೆ. ಆದರೆ ಈ ವಿದ್ಯಾರ್ಥಿಗಳ ಹೆಸರಲ್ಲಿ ಬೇರೆಯವರು ಸಹಿ ಮಾಡಿ ಹಾಸ್ಟೆಲ್ನಲ್ಲಿ ಇರುವ ರೀತಿ ಸುಳ್ಳು ದಾಖಲೆಯನ್ನ ಇಟ್ಟು ಯಾರಿಗೂ ತಿಳಿಯದಂತೆ, ಆಡಳಿತ ಮಂಡಳಿಯವರಿಗೆ ತಿಳಿಯದಂತೆ ರಾತ್ರಿ ಹಾಸ್ಟೆಲ್ನಿಂದ ಹೊರಗೆ ಹೋಗಿದ್ದಾರೆ. ಇದು ಕಾಲೇಜಿನ ಬೇಜವಾಬ್ದಾರಿಯನ್ನ ಎತ್ತಿ ಹಿಡಿಯುತ್ತದೆ. ಏನೇ ಆಗಲಿ, ಕಾಲೇಜು ಆಡಳಿತ ಮಂಡಳಿ ಬೇಜವಾಬ್ದಾರಿ ಹಾಗೂ ನಿರ್ಲಕ್ಷ್ಯದಿಂದ ಬಾಳಿ ಬದುಕಬೇಕಿದ್ದ ವಿದ್ಯಾರ್ಥಿಯ ಬದುಕು ಅಂತ್ಯವಾಗಿದೆ.